ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ಪರೀಕ್ಷಾ ತಯಾರಿಯ ಭಾಗವಾಗಿ ಇವತ್ತು ಕ್ಲಾಸ್ 7ನಲ್ಲಿ ಪ್ರಮುಖ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ. ಈ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಒಂದು ಕಂಪ್ಲೀಟ್ ಕೋರ್ಸ್ ಲಭ್ಯವಿರುತ್ತೆ. ಈ ಒಂದು ಕೋರ್ಸ್ನಲ್ಲಿ ತಮಗೆ ಕ್ಲಾಸಸ್ ಇರ್ಬೋದು, ಹಾಗೆ PDF ನೋಟ್ಸ್, ಹಾಗೆ ಪರೀಕ್ಷಾ ಸರಣಿ ಕೂಡ ಲಭ್ಯವಿರುತ್ತೆ. ಈ ಕೋರ್ಸ್ ಬಗ್ಗೆ ನಮಗೆ ಹೆಚ್ಚುವರಿ ಮಾಹಿತಿಗಾಗಿ ಈ ಕೆಳಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನು ನೋಡೋಣ. ಕನ್ಸಿಡರ್ ದೀಸ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ C4 ಪ್ಲಾಂಟ್ಸ್. C4 ಪ್ಲಾಂಟ್ಸ್ಗೆ ಸಂಬಂಧಪಟ್ಟಂತೆ 2 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ಮೇಜ್ ಆ್ಯಂಡ್ ಶುಗರ್ ಕೇನ್ ಆರ್ ಎಕ್ಸಾಂಪಲ್ಸ್ ಆಫ್ C4 ಪ್ಲಾಂಟ್ಸ್. C4 ಪ್ಲಾಂಟ್ಸ್ಗೆ ಎಕ್ಸಾಂಪಲ್ಸ್ ಯಾವುದು? ಮೇಜ್ ಆ್ಯಂಡ್ ಶುಗರ್ ಕೇನ್ ಅಂತ ಕೊಟ್ಟಿದ್ದಾರೆ. ಎರಡನೇ ಸ್ಟೇಟ್ಮೆಂಟ್ ನೋಡೋಣ. ದೇ ಹ್ಯಾವ್ ಅ ಲೋವರ್ ವಾಟರ್ ಯೂಸ್ ಎಫಿಷಿಯನ್ಸಿ ದ್ಯಾನ್ C3 ಪ್ಲಾಂಟ್ಸ್. C4 plants have lower water use efficiency than C3 plants ಅಂತ ಸ್ಟೇಟ್ಮೆಂಟ್ 2 ಇದೆ. ಆಯ್ಕೆಗಳು ಓನ್ಲಿ 1 ಕರೆಕ್ಟ್, ಓನ್ಲಿ 2 ಕರೆಕ್ಟ್, ಬೋತ್ ಆರ್ ಕರೆಕ್ಟ್, ನೈದರ್ 1 ನಾರ್ 2 ಕರೆಕ್ಟ್. ಸೊ ಯಾವುದು ಇಲ್ಲಿ ಸರಿಯಾದಂತಹ ಉತ್ತರ? ಆಯ್ಕೆ 1 ಆಗುತ್ತೆ. ಮೇಜ್ ಮತ್ತು ಶುಗರ್ ಕೇನ್ ಅವೆರಡೂ ಕೂಡ ಎಕ್ಸಾಂಪಲ್ಸ್ ಆಗುತ್ತೆ, C4 ಪ್ಲಾಂಟ್ಸ್ಗೆ ಎಕ್ಸಾಂಪಲ್ ಆಗುತ್ತೆ. ಬಟ್ ಸ್ಟೇಟ್ಮೆಂಟ್ 2 ಏನಿದೆ ಅದು ರಾಂಗ್ ಆಗುತ್ತೆ. ದೇ ಹ್ಯಾವ್ ಅ ಲೋವರ್ ವಾಟರ್ ಯೂಸ್ ಎಫಿಷಿಯನ್ಸಿ ದ್ಯಾನ್ C3 ಪ್ಲಾಂಟ್ಸ್ ಅಂತ ಕೊಟ್ಟಿರೋ ಸ್ಟೇಟ್ಮೆಂಟ್ ಏನಿದೆ ಅದು ರಾಂಗ್ ಆಗುತ್ತೆ. ನಿಮ್ಮ ಎಕ್ಸಾಮ್ನಲ್ಲಿ ಈ ರೀತಿಯಾಗಿ ಕೂಡ ಕೇಳ್ತಾರೆ. ವಿಚ್ ಆಫ್ ದ ಬಿಲೋ ಇಸ್ ಎಕ್ಸಾಂಪಲ್ ಆಫ್ C4 ಪ್ಲಾಂಟ್ ಅಂತ ಕೂಡ ಕೇಳಬಹುದು. ಸೊ ಮೇಜ್ ಮತ್ತು ಶುಗರ್ ಕೇನ್ ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ಮೇಜ್, ಶುಗರ್ ಕೇನ್ ಮತ್ತು ಸೋರ್ಗಮ್ ಇವೆಲ್ಲವೂ ಕೂಡ C4 ಪ್ಲಾಂಟ್ಸ್ ಆಗುತ್ತೆ. ವಿಚ್ ಹ್ಯಾವ್ ಅ ಸ್ಪೆಷಲೈಸ್ಡ್ ಲೀಫ್ ಎನಾಟಮಿ. C4 ಪ್ಲಾಂಟ್ನಲ್ಲಿ ಒಂದು ಸ್ಪೆಷಲ್ ಲೀಫ್ ಎನಾಟಮಿ ಇರುತ್ತೆ, ಅದಕ್ಕೆ ನಾವು ಕ್ರಾನ್ಸ್ ಎನಾಟಮಿ ಅಂತ ಕೂಡ ಕರಿತೀವಿ. ಈ ಲೀಫ್ ಎನಾಟಮಿಗೆ ಏನು ಕರಿತೀವಿ? ಕ್ರಾನ್ಸ್ ಎನಾಟಮಿ ಅಂತ ಕೂಡ ಕರಿತೀವಿ. C4 ಪ್ಲಾಂಟ್ಸ್ ಆ್ಯಕ್ಚುಲಿ ಹ್ಯಾವ್ ಹೈಯರ್ ವಾಟರ್ ಯೂಸ್ ಎಫಿಷಿಯನ್ಸಿ ಕಂಪೇರ್ ಟು C3 ಪ್ಲಾಂಟ್ಸ್. C4 ಪ್ಲಾಂಟ್ಸಲ್ಲಿ ಹೈಯರ್ ವಾಟರ್ ಯೂಸ್ ಎಫಿಷಿಯನ್ಸಿ ಇರುತ್ತೆ ಆ್ಯಂಡ್ ಕ್ಯಾನ್ ಫೋಟೋಸಿಂಥಸೈಸ್ ಅಟ್ ಹೈಯರ್ ಟೆಂಪ್ರೇಚರ್ ಆ್ಯಂಡ್ ಲೈಟ್ ಇಂಟೆನ್ಸಿಟೀಸ್ ಕಂಪೇರ್ ಟು C3 ಪ್ಲಾಂಟ್ಸ್. C3 ಪ್ಲಾಂಟ್ಸ್ಗೆ ಎಕ್ಸಾಂಪಲ್ ಯಾವುದು? ವೀಟ್ ಇರ್ಬೋದು, ಹಾಗೆ ರೈಸ್ ಕೂಡ C3 ಪ್ಲಾಂಟ್ಗೆ ಎಕ್ಸಾಂಪಲ್ ಆಗುತ್ತೆ. ದೇ ಮಿನಿಮೈಸ್ ಫೋಟೋ ರೆಸ್ಪಿರೇಷನ್. C4 ಪ್ಲಾಂಟ್ಸ್ ಏನು ಮಾಡುತ್ತೆ? ದೇ ಮಿನಿಮೈಸ್ ಫೋಟೋ ರೆಸ್ಪಿರೇಷನ್ ಅಲೋವಿಂಗ್ ದೆಮ್ ಟು ಪ್ರೊಡ್ಯೂಸ್ ಮೋರ್ ಬಯೋಮಾಸ್ ಪರ್ ಯೂನಿಟ್ ಆಫ್ ವಾಟರ್. ಸೊ ಇದು ಮುಖ್ಯವಾಗಿ ಎಕ್ಸ್ಪ್ಲನೇಷನ್ ತಮ್ಮ ಗಮನಕ್ಕೆ ಇರಬೇಕು. ಮುಂದಿನ ಪ್ರಶ್ನೆ. ವಿಚ್ ಸೆಕ್ಟರ್ ಈಸ್ ನೌನ್ ಆಸ್ ಅ ಬ್ಯಾಕ್ಬೋನ್ ಆಫ್ ಇಂಡಿಯನ್ ಎಕಾನಮಿ? ಆಯ್ಕೆಗಳು ಸರ್ವಿಸ್ ಸೆಕ್ಟರ್, ಇಂಡಸ್ಟ್ರಿಯಲ್ ಸೆಕ್ಟರ್, ಅಗ್ರಿಕಲ್ಚರಲ್ ಸೆಕ್ಟರ್, IT ಸೆಕ್ಟರ್. ಸರಿಯಾದಂಥ ಉತ್ತರ ಆಯ್ಕೆ 3 ಆಗುತ್ತೆ. ಬಹಳಷ್ಟು ಈಸಿ ಆದಂತಹ ಪ್ರಶ್ನೆ. ಅಗ್ರಿಕಲ್ಚರಲ್ ಸೆಕ್ಟರ್ಗೆ ನಾವು ಬ್ಯಾಕ್ಬೋನ್ ಆಫ್ ಇಂಡಿಯನ್ ಎಕಾನಮಿ ಅಂತ ಹೇಳಿ ಕರಿತೀವಿ. ಬಟ್ ಯಾಕೆ ಇದನ್ನು ಬ್ಯಾಕ್ಬೋನ್ ಆಫ್ ಇಂಡಿಯನ್ ಎಕಾನಮಿ ಅಂತ ಕರಿತೀವಿ? ಅದು ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಅಗ್ರಿಕಲ್ಚರ್ ಈಸ್ ಟರ್ಮ್ಡ್ ದ ಬ್ಯಾಕ್ಬೋನ್ ಆಫ್ ಇಂಡಿಯನ್ ಎಕಾನಮಿ. ಯಾಕೆ ಅಂತಂದರೆ ಬಿಕಾಸ್ ಇಟ್ ಎಂಪ್ಲಾಯ್ಸ್ ಅ ಸಿಗ್ನಿಫಿಕೆಂಟ್ ಪೋರ್ಷನ್ ಆಫ್ ದ ವರ್ಕ್ ಫೋರ್ಸ್. ನಿಯರ್ಲಿ 45 to 50% ಪಾಪ್ಯುಲೇಷನ್ ಏನಿದೆ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಇನ್ವಾಲ್ವ್ ಆಗಿದೆ. ಅಗ್ರಿಕಲ್ಚರ್ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸೆಕ್ಟರ್ಸ್ನಲ್ಲಿ ಕೆಲಸ ಮಾಡ್ತಾ ಇದೆ. ಈ ಅಗ್ರಿಕಲ್ಚರಲ್ ಸೆಕ್ಟರ್ ಏನು ಮಾಡುತ್ತೆ? ನಮಗೆ ರಾ ಮಟೀರಿಯಲ್ಸನ್ನು ಪ್ರೊವೈಡ್ ಮಾಡುತ್ತೆ. ಯಾವ ಸೆಕ್ಟರ್ಗೆ ರಾ ಮಟೀರಿಯಲ್ಸ್ ಪ್ರೊವೈಡ್ ಮಾಡುತ್ತೆ? ಮೇಜರ್ ಇಂಡಸ್ಟ್ರೀಸ್ ಲೈಕ್ ಟೆಕ್ಸ್ಟೈಲ್ ಇರ್ಬೋದು, ಹಾಗೆ ಇವನ್ ಶುಗರ್ ಇಂಡಸ್ಟ್ರಿ, ಹಾಗೆ ಬೇರೆ ಬೇರೆ ಇಂಡಸ್ಟ್ರಿ, ಕಾಟನ್ ಇಂಡಸ್ಟ್ರಿ. ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂದರೆ ನಥಿಂಗ್ ಬಟ್ ಕಾಟನ್ ಇಂಡಸ್ಟ್ರಿ ಇರ್ಬೋದು. ಎಲ್ಲದ ಕಡೆ ಕೂಡ ಇವ್ರೇನು ಮಾಡ್ತಾರೆ? ಅಗ್ರಿಕಲ್ಚರ್ ಸೆಕ್ಟರು ಒಂದು ರಾ ಮಟೀರಿಯಲ್ಸನ್ನು ಪ್ರೊವೈಡ್ ಮಾಡುತ್ತೆ. ಇಟ್ ಎನ್ಶೂರ್ ಫುಡ್ ಸೆಕ್ಯೂರಿಟಿ ಫಾರ್ ದ ಮ್ಯಾಸಿವ್ ಪಾಪ್ಯುಲೇಷನ್. ಸೊ ಮ್ಯಾಸಿವ್ ಪಾಪ್ಯುಲೇಷನ್ಗೆ ಇವತ್ತು IT ಸೆಕ್ಟರ್ ಇಲ್ಲದೇ ಇದ್ರೂ ಕೂಡ ಬದುಕ್ಬೋದು. ಬಟ್ ಪಾಪ್ಯುಲೇಷನ್ ಸರ್ವೈವ್ ಆಗಬೇಕು ಅಂತಂದರೆ ಅಗ್ರಿಕಲ್ಚರಲ್ ಸೆಕ್ಟರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇಟ್ ಈಸ್ ಅ ಫುಡ್ ಸೋರ್ಸ್. ಇವನ್ ಆಸ್ ಇಟ್ಸ್ ಶೇರ್ ಇನ್ GDP ಡಿಕ್ಲೈನ್, ಇಟ್ಸ್ ಸೋಷೋ ಎಕನಾಮಿಕ್ ಇಂಪ್ಯಾಕ್ಟ್ ರಿಮೇನ್ಸ್ ಪ್ರೈಮರಿ. ಇವನ್ GDPಗೂ ಕೂಡ ಕಾಂಟ್ರಿಬ್ಯೂಷನ್ ಇದೆ. ಮುಂದಿನ ಪ್ರಶ್ನೆ. ಹೂಜಿಯಾಂಗ್ ಗ್ರಾಂಡ್ ಕೆನಿಯನ್ ಸೇತುವೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆ. ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆದಂತಹ ಪ್ರಶ್ನೆ ಆಗುತ್ತೆ. ಆಯ್ಕೆಗಳು ಜಪಾನ್, ಚೀನಾ, ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ. ಸರಿಯಾದಂಥ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ಚೀನಾದಲ್ಲಿ ಈ ಒಂದು ಹೂಜಿಯಾಂಗ್ ಗ್ರಾಂಡ್ ಕೆನಿಯನ್ ಸೇತುವೆ ಇದೆ.
ಯಾಕೆ ಸುದ್ದಿಯಲ್ಲಿದೆ ಅಂದರೆ ಇದು ಜಗತ್ತಿನ ಅತಿ ಎತ್ತರದ ಸೇತುವೆ ಅಂತ ಹೇಳಿ ಕನ್ಸಿಡರ್ ಆಗಿದೆ. ಇದು ಜಗತ್ತಿನ ಅತಿ ಎತ್ತರದ ಸೇತುವೆ, ಚೀನಾದ ಹೋಜಿಯಾಂಗ್ ಗ್ರಾಂಡ್ ಕೆನಿಯನ್ ಸೇತುವೆ. ಇದು ಎಲ್ಲಿದೆ? ಚೀನಾದ ಯಾವ ಪ್ರಾಂತ್ಯದಲ್ಲಿದೆ? ಚೀನಾದ ಗೈಝೌನಲ್ಲಿರುವ ಒಂದು ತೂಗು ಸೇತುವೆ ಆಗುತ್ತೆ. ಚೀನಾದಲ್ಲಿ ಒಂದು ಪ್ರಾಂತ್ಯ ಇದೆ, ಗೈಝೌ ಅನ್ನುವಂಥ ಪ್ರಾಂತ್ಯ. ಈ ಪ್ರಾಂತ್ಯದಲ್ಲಿ ಈ ಒಂದು ಹೋಜಿಯಾಂಗ್ ಗ್ರಾಂಡ್ ಕೆನಿಯನ್ ಸೇತುವೆ ಇದೆ. ಇದಕ್ಕೆ ಭೂಮಿಯ ಬಿರುಕು, ದ ಅರ್ತ್ ಕ್ರ್ಯಾಕ್ ಅಂತ ಕೂಡ ಕರೀತಾರೆ. ದಿ ಅರ್ತ್ ಕ್ರ್ಯಾಕ್ ಅಂತ ಕೂಡ ಕರೀತಾರೆ. ಬೀಪನ್ ನದಿಯ ಮೇಲೆ 625 ಮೀಟರ್ ಎತ್ತರದಲ್ಲಿ ಈ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಯಾವ ನದಿಯ ಮೇಲೆ? ಬೀಪನ್ ನದಿಯ ಮೇಲೆ 625 ಮೀಟರ್ ಎತ್ತರದಲ್ಲಿ ಈ ಒಂದು ಸೇತುವೆ ನಿರ್ಮಾಣ ಮಾಡಿದ್ದಾರೆ. ಇನ್ನು ಜಗತ್ತಿನ ಕೆಲವೊಂದು ಪ್ರಮುಖ ಎತ್ತರದ ಸೇತುವೆಗಳು ಯಾವ್ದ್ಯಾವುದು? ಫಸ್ಟ್ ಒನ್ ಹೋಜಿಯಾಂಗ್ ಸೇತುವೆ ಎಲ್ಲಿದೆ? ಚೀನಾದಲ್ಲಿದೆ. ಎರಡನೇದು ಡೂಸ್ ಸೇತುವೆ, ಇದು ಕೂಡ ಚೀನಾದಲ್ಲಿದೆ. ಮೂರನೇದು ಸಿಧು ನದಿ ಸೇತುವೆ, ಇದು ಕೂಡ ಚೀನಾದಲ್ಲಿದೆ. ಹಾಗೆ ನಾಲ್ಕನೇದಾಗಿ ಪುಲಿ ಸೇತುವೆ, ಅದು ಸಹ ಚೀನಾದಲ್ಲಿದೆ. ಈ ಮೂಲಕ ಒಂದು ಅರ್ಥ ಮಾಡ್ಕೋಬೇಕೇನು ಅಂದರೆ ಜಗತ್ತಿನ ಎತ್ತರದ ಸೇತುವೆಗಳು ಎಲ್ಲವೂ ಸಹ ಚೀನಾದಲ್ಲಿದೆ. ಸೊ ಟಾಪ್ 3 ಗೊತ್ತಿರಬೇಕು, ಹೋಜಿಯಾಂಗ್, ಡೂಸ್ ಮತ್ತು ಸಿಧು, ಇವು ಟಾಪ್ 3 ಸೇತುವೆಗಳು ಆಗುತ್ತೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಈ ಕೆಳಗಿನ ಯಾವ ಸಂಸ್ಥೆ ವಿಶ್ವದ ಮೊದಲ AI ವೈರಸ್ಸನ್ನು ಸೃಷ್ಟಿ ಮಾಡಿದೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವೈರಸ್ಸನ್ನು ಸೃಷ್ಟಿ ಮಾಡಿದೆ ಅಂತ ಪ್ರಶ್ನೆ. ಆಯ್ಕೆಗಳು: ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯ, ಭಾರತೀಯ ವಿಜ್ಞಾನ ಸಂಸ್ಥೆ, IIT ಬಾಂಬೆ, IIT ದೆಹಲಿ. ಸರಿಯಾದಂಥ ಉತ್ತರ ಆಯ್ಕೆ ಒಂದಾಗುತ್ತೆ, ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯ. ಈ ಒಂದು ಸಂಸ್ಥೆ ವಿಶ್ವದ ಮೊದಲ AI ವೈರಸ್ಸನ್ನು ಇತ್ತೀಚೆಗೆ ಸೃಷ್ಟಿ ಮಾಡಿರುತ್ತೆ. AI ವೈರಸ್ಸನ್ನು ಸೃಷ್ಟಿ ಮಾಡಿದೆ. ಈ ಕೋಲಿ ಬ್ಯಾಕ್ಟೀರಿಯಾದ ವಿರುದ್ಧ ಪರಿಣಾಮಕಾರಿಯಾಗಿರುವಂತಹ ಈ ಕೋಲಿ ಅಥವಾ ಎಸ್ಕರಿಷಿಯಾ ಕೋಲಿ ವಿರುದ್ಧ ಹೋರಾಟ ಮಾಡೋಕ್ಕೆ ಪರಿಣಾಮಕಾರಿಯಾಗಿರುವಂತಹ ಫಿಕ್ಸ್ 174 ಅನ್ನು ಬಳಸಿ ವಿಜ್ಞಾನಿಗಳು ಈ ಒಂದು ಪ್ರಯೋಗವನ್ನು ಮಾಡ್ತಾರೆ. ಇನ್ನು AI ಸಂಬಂಧಪಟ್ಟಂತೆ ಇತ್ತೀಚೆಗೆ ಕೆಲವೊಂದು ಪಾಯಿಂಟ್ಸ್ಗಳು ಸುದ್ದಿಯಲ್ಲಿದೆ. ಭಾರತ ಇತ್ತೀಚೆಗೆ AI ಆಡಳಿತ ರೂಪರೇಷೆಗಳನ್ನು ಬಿಡುಗಡೆ ಮಾಡಿದೆ. ಇದು AI ಸುರಕ್ಷತೆ, ನಿಯಂತ್ರಣ ಮತ್ತು ಜಾಗತಿಕ ಮಾನದಂಡಗಳಿಗೆ ಹೊಂದಾಣಿಕೆಯನ್ನು ಸೂಚಿಸುತ್ತೆ. ಇನ್ನು ಇಂಡಿಯಾ AI ಮಿಷನ್ ಅಡಿಯಲ್ಲಿ 500ಕ್ಕಿಂತ ಹೆಚ್ಚು ಡೇಟಾ ಲ್ಯಾಬ್ಗಳನ್ನು ಭಾರತದ ಎಲ್ಲೆಡೆ ಸ್ಥಾಪನೆ ಮಾಡ್ತಾ ಇದ್ದಾರೆ. ಇನ್ನು ಆಂಧ್ರ ಪ್ರದೇಶದ ತಿರುಮಲದಲ್ಲಿ ಭಾರತದ ಮೊದಲ AI ಆಧಾರಿತ ಸಮಗ್ರ ನಿಯಂತ್ರಣ ಮತ್ತು ಕಮಾಂಡ್ ಸೆಂಟರನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ. ಮುಂದಿನ ಪ್ರಶ್ನೆ, ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ. ಇತಿಹಾಸದ ಪಿತಾಮಹ ಅಂತ ಹೇಳಿ ಯಾರನ್ನು ಕರೆಯುತ್ತಾರೆ? ಆಯ್ಕೆಗಳು: ಅಶೋಕ, ಹೆರೋಡೋಟಸ್, ಮೆಗಸ್ತನಿಸ್, ಕೌಟಿಲ್ಯ. ಸರಿಯಾದಂಥ ಉತ್ತರ ಆಯ್ಕೆ 2 ಆಗುತ್ತೆ. ಹೆರೋಡೋಟಸ್ಗೆ ಇತಿಹಾಸದ ಪಿತಾಮಹ ಅಂತ ಹೇಳಿ ಕರಿತೀವಿ. ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ. 1 ಲೈನರ್ GK ಪಾಯಿಂಟಲ್ಲೂ ಕೂಡ ಈ ಪ್ರಶ್ನೆ ಕೇಳ್ತಾರೆ. ಇತಿಹಾಸದ ಪಿತಾಮಹ ಯಾರು ಅಂತ ಹೆರೋಡೋಟಸ್ ಆಗುತ್ತೆ. ಗ್ರೀಕ್ ದೇಶದ ಒಬ್ಬ ವಿದ್ವಾಂಸ ಯಾರು? ಹೆರೋಡೋಟಸ್. ಸುಮಾರು 5ನೇ ಶತಮಾನದಲ್ಲಿ ಅವರು ವಾಸ ಆಗಿದ್ದರು. ಕ್ರಿಸ್ತಪೂರ್ವ 5ನೇ ಶತಮಾನದ ಒಂದು ಕಾಲಾವಧಿಯಲ್ಲಿ ಇದ್ದರು. ಯಾರು? ಹೆರೋಡೋಟಸ್. ಯಾವ ದೇಶಕ್ಕೆ ಸಂಬಂಧಪಡ್ತಾರೆ? ಗ್ರೀಕ್ ದೇಶದ ಒಬ್ಬ ವಿದ್ವಾಂಸ ಆಗ್ತಾನೆ. ಮುಖ್ಯವಾಗಿ ಹೆರೋಡೋಟಸ್ ಏನು ಮಾಡಿದ್ರು ಅಂದರೆ ಘಟನೆಗಳನ್ನು ಕೇವಲ ಕಥೆಗಳಂತೆ ಹೇಳದೆ ಅವುಗಳಿಗೆ ಆಧಾರಗಳನ್ನು ಹುಡುಕಿ ಕ್ರಮಬದ್ಧವಾಗಿ ಅವರು ದಾಖಲೆ ಮಾಡ್ತಾರೆ. ಈ ದಾಖಲೆ ಮಾಡುವಂತಹ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಅಂದರೆ ಯಾವುದೇ ಘಟನೆಗಳನ್ನು ಕೇವಲ ರ್ಯಾಂಡಮ್ ಆಗಿ ಕಥೆಗಳಂತೆ ಹೇಳದೆ ಅವುಗಳಿಗೆ ಕೆಲವೊಂದು ಆಧಾರಗಳನ್ನು ಹುಡುಕಿ ಅದನ್ನು ಕ್ರಮಬದ್ಧವಾಗಿ ದಾಖಲಿಸುವಂತಹ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಈ ಹೆರೋಡೋಟಸ್ ದಿ ಹಿಸ್ಟರಿಸ್ ಅನ್ನುವಂತಹ ಗ್ರಂಥವನ್ನು ರಚನೆ ಮಾಡ್ತಾರೆ. ದಿ ಹಿಸ್ಟರಿಸ್ ಎಂಬ ಗ್ರಂಥವನ್ನು ಮೊದಲ ಇತಿಹಾಸ ಗ್ರಂಥ ಅಂತ ಹೇಳಿ ಕೂಡ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಇವರನ್ನು ಇತಿಹಾಸದ ಪಿತಾಮಹ ಅಂತ ಕೂಡ ಕರಿತೀವಿ. 2 ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಹೆರೋಡೋಟಸ್ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಅಷ್ಟೇ ಇಂಪಾರ್ಟೆಂಟು ದಿ ಹಿಸ್ಟರೀಸ್. ದಿ ಹಿಸ್ಟರೀಸ್ ಎಂಬ ಗ್ರಂಥವನ್ನು ಯಾರು ಬರೆದ್ರು ಅಂತ ಕೂಡ ಕೇಳ್ತಾರೆ. ಹೆರೋಡೋಟಸ್ ಬರೀತಾರೆ. ಇದು ಮೊದಲ ಇತಿಹಾಸ ಗ್ರಂಥ, ಅದು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ. ಇನ್ನು ಮೆಗಸ್ತನಿಸ್, ಆಪ್ಷನಲ್ಲಿ ಮೆಗಸ್ತನಿಸ್ ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಮೆಗಸ್ತನಿಸ್ ಯಾರು? ಇವರು ಕೂಡ ಗ್ರೀಕ್ ರಾಯಭಾರಿ ಆಗಿದ್ದ. ಗ್ರೀಕ್ ರಾಯಭಾರಿ ಆಗ್ತಾನೆ ಮೆಗಸ್ತನಿಸ್. ಮೌರ್ಯರ ಕಾಲದ ಭಾರತದ ಬಗ್ಗೆ, ಸೊ ಮೌರ್ಯರ ಅವಧಿಯಲ್ಲಿ ಇದ್ದಂತಹ ಭಾರತದ ಬಗ್ಗೆ ಇಂಡಿಕಾ ಎಂಬ ಪ್ರಸಿದ್ಧ ಪುಸ್ತಕವನ್ನು ಬರೀತಾನೆ. ಕೇಳಿದ್ದಾರೆ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಇಂಡಿಕಾವನ್ನು ಯಾರು ರಚನೆ ಮಾಡಿದ್ರು ಅಂತ. ಸೊ ಮೆಗಸ್ತನಿಸ್ ರಚನೆ ಮಾಡ್ತಾರೆ. ಇನ್ನು ಕೌಟಿಲ್ಯನಿಗೆ ಚಾಣಕ್ಯ ಅಂತ ಕೂಡ ಕರಿತೀವಿ. ಇವರು ಅರ್ಥಶಾಸ್ತ್ರ ಎಂಬ ಬೃಹತ್ ಗ್ರಂಥವನ್ನು ರಚನೆ ಮಾಡ್ತಾರೆ. ಯಾರು? ಕೌಟಿಲ್ಯ ಅಥವಾ ಚಾಣಕ್ಯ ಅರ್ಥಶಾಸ್ತ್ರವನ್ನು ರಚನೆ ಮಾಡ್ತಾರೆ ಮತ್ತು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣ ಕೂಡ ಆಗ್ತಾರೆ. ಅಶೋಕ, ಇವರು ಮೌರ್ಯ ವಂಶದ ಶ್ರೇಷ್ಠ ಚಕ್ರವರ್ತಿ ಹಾಗೂ ಶಾಂತಿ ಮತ್ತು ಅಹಿಂಸೆಯ ಸಂದೇಶವನ್ನು ಜಗತ್ತಿಗೆ ಸಾರ್ತಾನೆ. ಯಾರು? ಅಶೋಕ. ಮುಂದಿನ ಪ್ರಶ್ನೆ, ಕೌಟಿಲ್ಯನ ಅರ್ಥಶಾಸ್ತ್ರ ಯಾವ ರೀತಿಯ ಆಧಾರವಾಗಿದೆ ಅಂತ ಪ್ರಶ್ನೆ.
ಆಯ್ಕೆಗಳು ಪುರಾತತ್ವ, ಮೌಖಿಕ, ವಿದೇಶೀಯ ಸಾಹಿತ್ಯ, ದೇಶೀಯ ಲಿಖಿತ ಸಾಹಿತ್ಯ. ಸರಿಯಾದಂತಹ ಉತ್ತರ ಆಯ್ಕೆ 4 ಆಗುತ್ತೆ. ಕೌಟಿಲ್ಯ ರಚನೆ ಮಾಡಿದಂತಹ ಅರ್ಥಶಾಸ್ತ್ರ ಏನಿದೆ ಅದೊಂದು ದೇಶೀಯ ಲಿಖಿತ ಸಾಹಿತ್ಯ ಆಗುತ್ತೆ. ಸೊ ದೇಶೀಯ ಲಿಖಿತ ಸಾಹಿತ್ಯ. ಇತಿಹಾಸವನ್ನು ರಚನೆ ಮಾಡೋಕ್ಕೆ ಬಳಸುವಂತಹ ಆಧಾರಗಳನ್ನು ಮುಖ್ಯವಾಗಿ ಸಾಹಿತ್ಯಿಕ ಮತ್ತು ಪುರಾತತ್ವ ಆಧಾರಗಳು ಅಂತ ಹೇಳಿ ನಾವು ಡಿವೈಡ್ ಮಾಡ್ತೀವಿ. ಇದರಲ್ಲಿ ಅರ್ಥಶಾಸ್ತ್ರ ಕೃತಿ ಏನಿದೆ, ಈ ಅರ್ಥಶಾಸ್ತ್ರ ಕೃತಿ ಕೌಟಿಲ್ಯ ರಚನೆ ಮಾಡಿದಂತಹ ಅರ್ಥಶಾಸ್ತ್ರ ಕೃತಿ ಏನಿದೆ ಅದು ದೇಶೀಯ ಲಿಖಿತ ಸಾಹಿತ್ಯಕ್ಕೆ ಒಂದು ಉದಾಹರಣೆ ಆಗುತ್ತೆ. ಯಾಕೆಂದರೆ ಇದನ್ನು ಭಾರತದ ಮೌರ್ಯ ಸಾಮ್ರಾಜ್ಯದ ಕಾಲದಲ್ಲಿ ಜೀವಿಸಿದ್ದಂತಹ ಕೌಟಿಲ್ಯ ಭಾರತದಲ್ಲೇ ರಚನೆ ಮಾಡ್ತಾನೆ. ಈ ಗ್ರಂಥ ಕೇವಲ ಆರ್ಥಿಕ ವಿಷಯಗಳಿಗೆ ಸೀಮಿತವಾಗಿರದೆ ಪ್ರಾಚೀನ ಭಾರತದ ರಾಜ್ಯಾಡಳಿತ, ರಾಜತಾಂತ್ರಿಕತೆ, ಯುದ್ಧತಂತ್ರ ಮತ್ತು ಸಮಾಜದ ಬಗ್ಗೆ ಆಳವಾದ ಮಾಹಿತಿಯನ್ನು ನಮಗೆ ಕೊಡುತ್ತೆ. ಅರ್ಥ ಮಾಡ್ಕೊಳ್ಳಿ, ಈ ಗ್ರಂಥ ಕೇವಲ ಆರ್ಥಿಕ ವಿಷಯಗಳಿಗೆ ಸೀಮಿತ ಆಗದೆ ಪ್ರಾಚೀನ ಭಾರತದ ರಾಜ್ಯಾಡಳಿತ, ರಾಜತಾಂತ್ರಿಕತೆ, ಯುದ್ಧತಂತ್ರ ಮತ್ತು ಸಮಾಜದ ಬಗ್ಗೆ ಆಳವಾದಂತಹ ಮಾಹಿತಿಯನ್ನು ನಮಗೆ ಕೊಡುತ್ತೆ. ಇನ್ನು ವಿದೇಶೀಯ ಸಾಹಿತ್ಯ, ಮೆಗಸ್ತನಿಸ್ನ ಇಂಡಿಕಾ ಅಥವಾ ಫಾಹಿಯಾನ್ ಬರಹಗಳೇನಿದೆ ಅವು ವಿದೇಶಿ ಪ್ರವಾಸಿಗರಿಂದ ರಚನೆ ಆಗಿರುತ್ತೆ. ಇನ್ನು ಪುರಾತತ್ವ ಆಧಾರಗಳಿಗೆ ಎಕ್ಸಾಂಪಲ್ಸ್ ಯಾವುದು? ಶಾಸನಗಳು, ಉದಾಹರಣೆಗೆ ಅಶೋಕನ ಶಾಸನಗಳಿರ್ಬೋದು, ಆ ಕಾಲದ ನಾಣ್ಯಗಳಿರ್ಬೋದು, ಹಾಗೆ ಸ್ಮಾರಕಗಳು, ಇವೆಲ್ಲವೂ ಕೂಡ ಈ ಪುರಾತತ್ವ ಆಧಾರಗಳ ವರ್ಗಕ್ಕೆ ಸೇರುತ್ತೆ. ಇನ್ನು ಮೌಖಿಕ ಸಾಹಿತ್ಯ ಅಂತ ಹೇಳಿ ಯಾವುದಕ್ಕೆ ಕರೀತಾರೆ? ತಲೆಮಾರಿನಿಂದ ತಲೆಮಾರಿಗೆ ಬಾಯಿ ಮಾತಿನ ಮೂಲಕ ಹರಿದು ಬಂದ ಲಾವಣಿಗಳಿರ್ಬೋದು, ಜನಪದ ಕಥೆಗಳು ಈ ಒಂದು ಮೌಖಿಕ ಸಾಹಿತ್ಯಕ್ಕೆ ಸೇರುತ್ತೆ. ಮುಂದಿನ ಪ್ರಶ್ನೆ, ಪ್ರಪಂಚದ ಅತ್ಯಂತ ಎತ್ತರದ ಶಿಖರ ಯಾವುದು ಅಂತ ಪ್ರಶ್ನೆ. ಆಯ್ಕೆಗಳು K2, ಮೌಂಟ್ ಎವರೆಸ್ಟ್, ಕಾಂಚನಜುಂಗ, ಆಂಡೀಸ್. ಸರಿಯಾದಂಥ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ಪ್ರಪಂಚದ ಅತ್ಯಂತ ಎತ್ತರದ ಶಿಖರ ಯಾವುದು ಅಂದರೆ ಅದು ಮೌಂಟ್ ಎವರೆಸ್ಟ್ ಆಗುತ್ತೆ. ಈ ಮೌಂಟ್ ಎವರೆಸ್ಟ್ ಏನಿದೆ ಹಲವಾರು ಬಾರಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಪ್ರಪಂಚದ ಅತ್ಯಂತ ಎತ್ತರದ ಶಿಖರ, ಇದರ ಎತ್ತರ ಎಷ್ಟು? ಸಮುದ್ರ ಮಟ್ಟದಿಂದ 8848.86 ಮೀಟರ್ ಎತ್ತರ ಇದೆ. ಇದು ಏಷ್ಯಾ ಖಂಡದ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿದೆ. ಎಲ್ಲಿದೆ? ಹಿಮಾಲಯ ಪರ್ವತ ಶ್ರೇಣಿ. ನೇಪಾಳ ಮತ್ತು ಚೀನಾ ದೇಶಗಳ ಗಡಿಯಲ್ಲಿ ಹಂಚಿಕೆಯಾಗಿ ಕಂಡುಬರುತ್ತೆ. ನೇಪಾಳದಲ್ಲಿ ಈ ಒಂದು ಮೌಂಟ್ ಎವರೆಸ್ಟನ್ನು ಸಾಗರ ಮಾತಾ ಅಂತ ಹೇಳಿ ಕರೀತಾರೆ. ಹಾಗೆ ಟಿಬೆಟ್ನಲ್ಲಿ ಇದನ್ನು ಚೋಮೋಲುಂಗ್ಮಾ ಅಂತ ಹೇಳಿ ಕರೀತಾರೆ. ಎರಡೂ ಕೂಡ ಗೊತ್ತಿರಬೇಕು. ಮೌಂಟ್ ಎವರೆಸ್ಟನ್ನು ನೇಪಾಳದಲ್ಲಿ ಸಾಗರ ಮಾತಾ ಅಂತ ಕರೀತಾರೆ, ಟಿಬೆಟ್ನಲ್ಲಿ ಚೋಮೋಲುಂಗ್ಮಾ ಅಂತ ಹೇಳಿ ಕರೀತಾರೆ. 1953ರಲ್ಲಿ ಎಡ್ಮಂಡ್ ಹಿಲ್ರಿ ಮತ್ತು ತೇನ್ಸಿಂಗ್ ನಾರ್ಗೆ ಅವರು ಈ ಶಿಖರವನ್ನು ಮೊಟ್ಟ ಮೊದಲ ಬಾರಿಗೆ ಏರ್ತಾರೆ. ಯಾವಾಗ? 1953ನಲ್ಲಿ. ಯಾರ್ಯಾರು? ಎಡ್ಮಂಡ್ ಹಿಲ್ರಿ ಮತ್ತು ತೇನ್ಸಿಂಗ್ ನಾರ್ಗೆ. ಇನ್ನು ಆಪ್ಷನ್ನಲ್ಲಿ K2 ಅಂತ ಕೂಡ ಕೊಟ್ಟಿದ್ದಾರೆ. ಸೊ K2 ಏನಿದೆ ಇದು ಪ್ರಪಂಚದ 2ನೇ ಅತಿ ಎತ್ತರದ ಶಿಖರ. ಇದನ್ನು ಗಾಡ್ವಿನ್ ಆಸ್ಟಿನ್ ಅಂತ ಕೂಡ ಕರೀತಾರೆ. K2 ಗಾಡ್ವಿನ್ ಆಸ್ಟಿನ್ ಅಂತ ಕೂಡ ಕರೀತಾರೆ. ಇನ್ನು ಆಂಡೀಸ್ ಏನಿದೆ ಅದು ದಕ್ಷಿಣ ಅಮೆರಿಕಾದಲ್ಲಿರುವಂತಹ ಪ್ರಪಂಚದ ಅತಿ ಉದ್ದವಾದ ಪರ್ವತ ಶ್ರೇಣಿ. ಆಪ್ಷನಲ್ಲಿ ಆಂಡೀಸ್ ಕೂಡ ಇದೆ ಅಲ್ವಾ? ಸೊ ಆಂಡೀಸ್ ಅನ್ನೋದು ಶಿಖರ ಅಲ್ಲ, ಅದು ಪರ್ವತ ಶ್ರೇಣಿ. ಎಲ್ಲಿದೆ? ದಕ್ಷಿಣ ಅಮೆರಿಕಾದಲ್ಲಿದೆ. ಕೇಳಿದ್ದಾರೆ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಆಂಡೀಸ್ ಎಲ್ಲಿದೆ ಅಂತ ಕೇಳಿದ್ದಾರೆ. ದಕ್ಷಿಣ ಅಮೆರಿಕಾದಲ್ಲಿ ಇದೆ. ಮುಂದಿನ ಪ್ರಶ್ನೆ, ಪ್ರಪಂಚದ ಮೇಲ್ಚಾವಣಿ ಎಂದು ಯಾವ ಪ್ರಸ್ಥಭೂಮಿಯನ್ನು ಕರೆಯುತ್ತಾರೆ? ಆಯ್ಕೆಗಳು ದಖನ್ ಪ್ರಸ್ಥಭೂಮಿ, ಕೊಲೊರಾಡೋ ಪ್ರಸ್ಥಭೂಮಿ, ಟಿಬೇಟ್ ಪ್ರಸ್ಥಭೂಮಿ, ಇಥಿಯೋಪಿಯನ್ ಪ್ರಸ್ಥಭೂಮಿ. ಸರಿಯಾದಂಥ ಉತ್ತರ ಆಯ್ಕೆ 3 ಆಗುತ್ತೆ. ಪ್ರಪಂಚದ ಮೇಲ್ಚಾವಣಿ ಅಂತ ಹೇಳಿ ಟಿಬೇಟ್ ಪ್ರಸ್ಥಭೂಮಿಗೆ ಕರೀತಾರೆ. ಟಿಬೇಟ್ ಪ್ರಸ್ಥಭೂಮಿಗೆ ಪ್ರಪಂಚದ ಮೇಲ್ಚಾವಣಿ ಅಂತ ಹೇಳಿ ಕರಿತೀವಿ. ಈ ಟಿಬೇಟ್ ಪ್ರಸ್ಥಭೂಮಿ ಏನಿದೆ ಅದು ಸಮುದ್ರ ಮಟ್ಟದಿಂದ ಸರಾಸರಿಯಾಗಿ 4500 ಮೀಟರ್ಗಿಂತ ಹೆಚ್ಚಿನ ಎತ್ತರದಲ್ಲಿ ಇದೆ. ಇದನ್ನು ಪ್ರಪಂಚದ ಮೇಲ್ಚಾವಣಿ, ರೂಫ್ ಆಫ್ ದ ವರ್ಲ್ಡ್ ಅಂತ ಹೇಳಿ ಕರೀತಾರೆ. ಏನೋ ರೂಫ್ ಆಫ್ ದ ವರ್ಲ್ಡ್. ಇದು ವಿಸ್ತೀರ್ಣದಲ್ಲಿ ಸುಮಾರು 25 ಲಕ್ಷ ಚದರ ಕಿಲೋಮೀಟರ್ಗಳಷ್ಟು ದೊಡ್ಡದಾಗಿದೆ. ಏಷ್ಯಾದ ಅತಿ ಎತ್ತರದ ಮತ್ತು ವಿಸ್ತಾರವಾದ ಭೂಭಾಗ ಆಗುತ್ತೆ. ಈ ಪ್ರಸ್ಥಭೂಮಿಯ ದಕ್ಷಿಣಕ್ಕೆ ಹಿಮಾಲಯ ಪರ್ವತ ಶ್ರೇಣಿ ಇದೆ ಮತ್ತು ಉತ್ತರಕ್ಕೆ ಕುನ್ಲುನ್ ಪರ್ವತ ಶ್ರೇಣಿಗಳ ನಡುವೆ ಆವೃತವಾಗಿರುವಂತಹ ಒಂದು ಅಂತರ್ ಪರ್ವತ ಪ್ರಸ್ಥಭೂಮಿ ಆಗುತ್ತೆ. ಇನ್ನು ಏಷ್ಯಾದ ಕೆಲವೊಂದು ಪ್ರಮುಖ ನದಿಗಳು, ಉದಾಹರಣೆಗೆ ಸಿಂಧೂ ನದಿ ಆಗಿರಬಹುದು, ಗಂಗಾ ನದಿ, ಬ್ರಹ್ಮಪುತ್ರ, ಯಾಂಗ್ಜಿ ಮತ್ತು ಮಿಕಾಂಗ್ ನದಿಗಳು ಈ ಭಾಗದಲ್ಲಿ ಉಗಮಿಸುತ್ತೆ. ಯಾವ ಭಾಗದಲ್ಲಿ? ಈ ಒಂದು ಪ್ರಸ್ಥಭೂಮಿಯ ಭಾಗದಲ್ಲಿ. ಇನ್ನು ದಖನ್ ಪ್ರಸ್ಥಭೂಮಿ. ಈ ದಖನ್ ಪ್ರಸ್ಥಭೂಮಿ ಭಾರತದ ದಕ್ಷಿಣ ಭಾಗದಲ್ಲಿದೆ ಮತ್ತು ಇದು ಜ್ವಾಲಾಮುಖಿ ಶಿಲೆಗಳಿಂದ ನಿರ್ಮಾಣ ಆಗಿದೆ. ದಖನ್ ಪ್ರಸ್ಥಭೂಮಿ ಯಾವುದರಿಂದ ನಿರ್ಮಾಣ ಆಗಿದೆ? ಜ್ವಾಲಾಮುಖಿ ಶಿಲೆಗಳಿಂದ ನಿರ್ಮಾಣ ಆಗಿದೆ. ಟಿಬೇಟ್ ಪ್ರಸ್ಥಭೂಮಿಯು ತನ್ನ ವಿಶಿಷ್ಟ ಭೌಗೋಳಿಕ ಲಕ್ಷಣಗಳಿಂದಾಗಿ ಜಾಗತಿಕ ವಾಯುಗುಣದ ಮೇಲೆ ಒಂದು ಪ್ರಭಾವವನ್ನು ಕೂಡ ಬೀರುತ್ತೆ.
ಮುಂದಿನ ಪ್ರಶ್ನೆ, ಇಂಡಿಕಾ ಕೃತಿಯ ಲೇಖಕ ಯಾರು? ಆಯ್ಕೆಗಳು ಮೆಗಸ್ಥೆನಿಸ್, ಅಶೋಕ, ಫಾಹಿಯಾನ್, ಹೆರೋಡೋಟಸ್. ಸರಿಯಾದಂಥ ಉತ್ತರ ಆಯ್ಕೆ ಒಂದಾಗುತ್ತೆ. ಮೆಗಸ್ಥೆನಿಸ್ ಈ ಒಂದು ಇಂಡಿಕಾ ಅನ್ನುವಂತಹ ಕೃತಿಯನ್ನು ಬರೀತಾನೆ. ಗ್ರೀಕ್ ರಾಜನಾಗಿದ್ದಂತಹ ಸೆಲ್ಯೂಕಸ್ ನಿಕೋಟರ್ನ ರಾಯಭಾರಿಯಾಗಿ ಮೆಗಸ್ಥೆನಿಸ್ ಏನು ಮಾಡ್ತಾನೆ, ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿಯನ್ನು ನೀಡ್ತಾನೆ. ಕೇಳ್ತಾರೆ ಎಕ್ಸಾಮ್ನಲ್ಲಿ, ಮೆಗಸ್ಥೆನಿಸ್ ಯಾರ ಅವಧಿಯಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಅಂತ ಕೇಳಿದ್ರೆ, ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿಯಾಗಿದ್ದಂತಹ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿಯನ್ನು ನೀಡ್ತಾನೆ. ಮೆಗಸ್ಥೆನಿಸ್ ಯಾರ ರಾಯಭಾರಿ ಅಂತ ಕೇಳಿದ್ರೆ, ಗ್ರೀಕ್ ರಾಜನಾಗಿದ್ದಂತಹ ಸೆಲ್ಯೂಕಸ್ ನಿಕೋಟರ್ನ ರಾಯಭಾರಿ. ಈತನು ಭಾರತದಲ್ಲಿ ತಾನು ಕಂಡ ವಿಷಯಗಳನ್ನು ಆಧರಿಸಿ ಇಂಡಿಕಾ ಎಂಬ ಕೃತಿಯನ್ನು ರಚನೆ ಮಾಡ್ತಾನೆ. ಇದು ಪ್ರಾಚೀನ ಭಾರತದ ಬಗ್ಗೆ ತಿಳಿಸುವಂತಹ ಒಂದು ಪ್ರಮುಖ ವಿದೇಶಿ ಸಾಹಿತ್ಯ ಆಧಾರ ಆಗುತ್ತೆ, ವಿದೇಶಿ ಕೃತಿ ಆಗುತ್ತೆ. ಈ ಒಂದು ಗ್ರಂಥದಲ್ಲಿ ಮೌರ್ಯರ ರಾಜಧಾನಿಯಾದಂತಹ ಪಾಟಲಿಪುತ್ರ, ಅದರ ವೈಭವ, ಅಂದಿನ ಸಮಾಜ, ಆಡಳಿತ ವ್ಯವಸ್ಥೆ, ಮಿಲಿಟರಿ ಸಂಘಟನೆಯ ಬಗ್ಗೆ ಒಂದು ಮಾಹಿತಿನ ಕೊಟ್ಟಿರ್ತಾರೆ. ಇನ್ನು ಫಾಹಿಯಾನ್ ಆಪ್ಷನಲ್ಲಿ ಕೊಟ್ಟಿದ್ದಾರೆ. ಫಾಹಿಯಾನ್ ಚೀನಾ ದೇಶದ ಒಬ್ಬ ಪ್ರವಾಸಿಗ. ಗುಪ್ತರ ಕಾಲದ 2ನೇ ಚಂದ್ರಗುಪ್ತನ ಕಾಲಾವಧಿಯಲ್ಲಿ ಭೇಟಿ ನೀಡ್ತಾನೆ. ಭಾರತದ ಬಗ್ಗೆ ಫೋಕೋಕಿ ಎಂಬ ಕೃತಿಯನ್ನು ಬರೀತಾನೆ. ಕೇಳ್ತಾರೆ ಎಕ್ಸಾಮ್ನಲ್ಲಿ, ಫಾಹಿಯಾನ್ ಬರೆದಂತಹ ಕೃತಿ ಯಾವುದು? ಫೋಕೋಕಿ. ಇನ್ನು ಇವಾನ್ ಚಾಂಗ್, ಇವರು ಹರ್ಷವರ್ಧನನ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಚೀನಿ ಪ್ರವಾಸಿಗ. ಯಾರ ಅವಧಿಯಲ್ಲಿ? ಹರ್ಷವರ್ಧನನ ಕಾಲದಲ್ಲಿ. ಇವಾನ್ ಚಾಂಗ್ ಸಿಯುಕಿ ಎಂಬ ಪ್ರಸಿದ್ಧ ಕೃತಿಯನ್ನು ರಚನೆ ಮಾಡ್ತಾನೆ. ಇನ್ನು ಬಾರ್ಬೋಸಾ ಮತ್ತು ಡೊಮಿಂಗೋ ಪಯಸ್, ಇವರು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರಾಗ್ತಾರೆ. ಯಾರು? ಬಾರ್ಬೋಸಾ ಮತ್ತು ಡೊಮಿಂಗೋ ಪಯಸ್. ಮುಂದಿನ ಪ್ರಶ್ನೆ, ಮಾನವನು ಮೊದಲು ಬಳಸಿದ ಲೋಹ ಯಾವುದು? ಆಯ್ಕೆಗಳು ಕಬ್ಬಿಣ, ಕಂಚು, ತಾಮ್ರ, ಚಿನ್ನ. ಸರಿಯಾದಂಥ ಉತ್ತರ ಆಯ್ಕೆ 3 ಆಗುತ್ತೆ. ಮಾನವ ಮೊದಲು ತಾಮ್ರವನ್ನು ಬಳಸ್ತಾನೆ. ಮಾನವ ತನ್ನ ದೈನಂದಿನ ಜೀವನದಲ್ಲಿ ಕಲ್ಲಿನ ಆಯುಧಗಳ ನಂತರ ಮೊದಲ ಬಾರಿಗೆ ಬಳಸಿದಂತಹ ಲೋಹ ಅಂದರೆ ಅದು ತಾಮ್ರ. ಈ ಲೋಹದ ಬಳಕೆ ಚರಿತ್ರೆಯಲ್ಲಿ ತಾಮ್ರ ಶಿಲಾಯುಗ ಅಥವಾ ಚಾಲ್ಕೋಲಿಥಿಕ್ ಕಾಲದ ಆರಂಭಕ್ಕೆ ನಾಂದಿ ಆಗುತ್ತೆ. ಈ ತಾಮ್ರ ಮೃದುವಾಗಿದ್ದರಿಂದ ಜನರು ಏನು ಮಾಡ್ತಾರೆ, ಈ ತಾಮ್ರಕ್ಕೆ ತವರವನ್ನು ಬೆರೆಸ್ತಾರೆ. ತಾಮ್ರಕ್ಕೆ ತವರವನ್ನು ಬೆರೆಸಿ ಕಂಚನ್ನು ತಯಾರು ಮಾಡ್ತಾರೆ. ಇದು ಹರಪ್ಪ ಮತ್ತು ಮೊಹೆಂಜೋದಾರೋ ಅಂತಹ ದೊಡ್ಡ ನಾಗರಿಕತೆಗಳ ಬೆಳವಣಿಗೆಗೆ ಸಹಾಯವನ್ನು ಮಾಡುತ್ತೆ. ಇನ್ನು ವಿಶೇಷ ಅಂದರೆ ವೇದಗಳ ಕಾಲದ ಆರಂಭದವರೆಗೂ ಸಹ ಭಾರತದ ಜನರಿಗೆ ಕಬ್ಬಿಣದ ಬಳಕೆ ತಿಳಿದಿರಲಿಲ್ಲ. ಕಬ್ಬಿಣ ಸುಮಾರು ಕ್ರಿಸ್ತಪೂರ್ವ 1000 ಸುಮಾರಿಗೆ ಬಳಕೆಗೆ ಬರುತ್ತೆ. ಅಂದರೆ ಕಬ್ಬಿಣಕ್ಕಿಂತ ಮುಂಚೆ ಜಾಸ್ತಿ ಯೂಸ್ ಆಗ್ತಾ ಇದ್ದಿದ್ದು ಯಾವುದು? ತಾಮ್ರ ಮತ್ತು ಕಂಚು. ತಾಮ್ರ ಏನಿದೆ ಅದು ಮಾನವನ ಮೊದಲ ಲೋಹ. ಕ್ರಿಸ್ತಪೂರ್ವ ಸುಮಾರು 5000 ಈ ಅವಧಿಯಲ್ಲಿ ತಾಮ್ರದ ಬಳಕೆ ಆರಂಭ ಆಗುತ್ತೆ. ಇನ್ನು ಕಂಚು, ತಾಮ್ರ ಮತ್ತು ತವರದ ಮಿಶ್ರಣ ಯಾವುದು? ಕಂಚಾಗುತ್ತೆ. ಸಿಂಧೂ ನಾಗರಿಕತೆಯ ಕಾಲದಲ್ಲಿ ಈ ಒಂದು ಕಂಚಿನ ಬಳಕೆ ಆರಂಭ ಆಗುತ್ತೆ. ಕಬ್ಬಿಣ ಇದು ಕೃಷಿ ಮತ್ತು ಯುದ್ಧ ತಂತ್ರದಲ್ಲಿ ಕ್ರಾಂತಿ ಉಂಟು ಮಾಡಿದ ಒಂದು ಲೋಹ ಆಗುತ್ತೆ. ವೇದಗಳ ಕಾಲದಲ್ಲಿ ಇದರ ಬಳಕೆ ಆರಂಭ ಆಗುತ್ತೆ. ಇನ್ನು ಚಿನ್ನ, ಪ್ರಾಚೀನ ಕಾಲದಿಂದಲೂ ಆಭರಣಗಳಿಗೆ ಈ ಒಂದು ಚಿನ್ನವನ್ನು ಬಳಸ್ತಾ ಇದ್ದಾರೆ. ಅಂದರೆ ಮುಖ್ಯವಾಗಿ ಚಿನ್ನ ಆಭರಣಗಳಿಗೆ ಸೀಮಿತ ಆಗಿರುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕ್ಲಾಸಸ್ ಬಗ್ಗೆ ತಮ್ಮ ಒಪಿನಿಯನನ್ನು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕೂಡ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.